बेळगाव तालुक्यातील बडाल अंकलगी गावातील गायरान जमिनीमध्ये वृक्षतोड केल्याप्रकरणी संबंधितांना नोटीस बजावून एका व्यक्तीला अटक करण्यात आल्याची माहिती टीएफओ सीएन क्रांती यांनी दिली। शुक्रवारी बेळगाव येथे पत्रकारांशी बोलताना त्यांनी सांगितले की सोलार कंपनीचा कर्मचारी नागराजाला झाडे तोडल्याप्रकरणी अटक करून न्यायालयीन कोठडीत पाठवण्यात आले। ರೈತರು ಏನು ಅಲ್ಲಿ ಬಡಲಂಕಲ್ಗಿ ಗ್ರಾಮದಲ್ಲಿ ಗೈರಾಣ ಗುಮ್ಮಡ ಜಾಗದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಜಾಗ ನಿಗದಿಯಾಗಿದೆ ಜಿಲ್ಲಾಧಿಕಾರಿ ಆ ಜಾಗದಲ್ಲಿ ಕಡತಲಾಗಿದೆ। ಅದು ಗಿಡಗಳೆಲ್ಲ ಇತ್ತು, ಹಾಗಾಗಿ ಏನು ಬಗ್ಗೆ ಚರ್ಚೆ ಆಯಿತು, ಡಿಸ್ಕಸ್ ಮಾಡಿದ್ರು। ಹಾಗಾಗಿ ಮತ್ತು ಕೆಲವೇನಾದರೂ ಇಲ್ಲಿ ಮುಂದಿನ ಏನು ಕ್ರಮ ತಗೊಳ್ತೀರಿ, ಏನು ಲೋಪದೋಷಗಳಿದೆ ಅದರ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಅಂತ ಕೇಳ್ತಾರೆ। ಅದು ಈ ಕುರಿತಂತೆ ಈಗಾಗಲೇ ನಾವು ಆಗಲೇ ಹೇಳಿದಾಗೆ ACF ಅವ್ರಿಗೆ ತನಿಖೆಗೆ ಹಾಕಿತ್ತು। ಆವಾಗಲೇ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಷಯವಾಗಿ। ಮತ್ತು ಅದು ಮೂಲತಃವಾಗಿ ಗುಮ್ಮಡ ಜಾಗದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಏನು ಅವರ ಅಧಿಕಾರ ಮಂಜೂರು ಮಾಡಿತ್ತು। ಅನುಮತಿ ಇಲ್ಲದೆ ಮರ ಕಡಿದಿದ್ದು ಕಂಡು ಬಂದಿದ್ದ ಮೇರೆಗೆ ನಾವು ಈಗಾಗಲೇ ಪ್ರಕರಣ ದಾಖಲಿಸಿ ಓರ್ವ ಆರೋಪಿಯನ್ನು ಕೂಡ ಬಂಧಿಸಿ ನ್ಯಾಯಾಲಯಕ್ಕೆ ಕೊಡಲಾಗಿದೆ। ಸರ್, ಆರೋಪಿ ಯಾರು ಸರ್? ಅವ್ರ ಹೆಸರೇನು ಮತ್ತು ಯಾವ ಆಧಾರ ಮೇಲೆ ಅವ್ರು ಬಂಧನಾಗಿತ್ತು? ಈಗ ಅಲ್ಲಿ ಮೊದಲನೇದಾಗಿ ಇವರು ಹೋಗಿ ಏನು ಸ್ಪಾಟ್ ವಿಸಿಟ್ ಮಾಡಿದಾಗ ಕಂಡು ಬಂದಂತೆ ಮರ ಗಿಡಗಳು ಮತ್ತು ಏನು ಶ್ರೀಗಂಧ ಗಿಡಗಳನ್ನು ನೋಡಿದ ಮೇರೆಗೆ ಆರೋಪಿ ನಾಗರಾಜನನ್ನು ಬಂಧಿಸಲಾಗಿದೆ। ಮುಂದಿನ ಕೂಡ ಏನು ಅನುಮತಿ ಇಲ್ಲದೆ ಯಾರೋ ಅಲ್ಲಿ ಮರ ಗಿಡ ಕಡಿದಿದ್ದಾರೆ ನೋಡಿದ್ದಾರೆ, ಅದರಲ್ಲಿ ಮುಂದೆ ಉಳಿದವ್ರಿಗೂ ಕೂಡ ತನಿಖೆಯಲ್ಲಿ ಮುಂದುವರೆದಿದ್ದು ಯಾರು ಬೇರೆ ಇದ್ದು ಅವ್ರಿಗೂ ಕೂಡ चंदन झाडांची तोड झाल्याची माहिती तक्रारदारांनी दिली असून सोमवारपर्यंत दोषींवर कठोर कारवाई करण्यात येईल असे डीएफओ सीएन क्रांती यांनी सांगितले। विनोद कोलकार, KMM मराठी, बेळगाव। आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।